ಅದ್ಯಾಕೋ ಈ ವಾರ ಒಂದಲ್ಲ ಒಂದು ವಿವಾದಗಳು ಮುನ್ನೆಲೆಗೆ ಬರ್ತಾನೆ ಇದೆ. ಈಗಾಗಲೇ ಯತ್ನಾಳ್ ಅವರು ಆಡಿರುವಂಥ ಮಾತಿಗೆ ಸಂಬಂಧಪಟ್ಟಂತೆ ಬಸವಣ್ಣನ ವಿಚಾರಕ್ಕೆ ವಿವಾದ ಭುಗಿಲೆದ್ರೆ ಇನ್ನು ಕಡೆಗೆ ಸ್ವಾಮೀಜಿ, ಬೆಂಗಳೂರಿನ ಸ್ವಾಮೀಜಿಯೊಬ್ಬರು ಮುಸ್ಲಿಮರಿಗೆ ವೋಟ್ ಹಾಕೋ ಅವಕಾಶವನ್ನು ಕಿತ್ಕೋಬೇಕು ಅನ್ನುವಂಥ ಆಡಿರುವಂಥ ಮಾತು ಕೂಡ ದೊಡ್ಡ ವಿವಾದಕ್ಕೆ ಕಾರಣವಾಯಿತು. ಈಗ ಒಕ್ಕಲಿಗ ಸ್ವಾಮೀಜಿ ವಿರುದ್ಧ ಪೊಲೀಸರು ಪ್ರಕರಣ ದಾಖಲಿಸಿ ನೋಟಿಸನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಈಗ ಸ್ವಾಮೀಜಿ ಪ್ರಶ್ನೆ ಮಾಡ್ತಿದ್ದಾರೆ, ನನಗೆ ಯಾಕೆ ನೋಟಿಸ್ ಕೊಟ್ರಿ, ನಾನು ಕ್ಷಮೆ ಕೇಳಾದ್ಮೇಲೂ ಕೂಡ, ಸಾರಿ ಹೇಳಾದ್ಮೇಲೂ ಕೂಡ ಯಾಕೆ ನೋಟಿಸ್ ಕೊಟ್ರಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಈಗ BJP ನಾಯಕರು ಕೂಡ ಸ್ವಾಮೀಜಿ ಬೆಂಬಲಕ್ಕೆ ನಿಂತ್ಕೊಂಡಿದ್ದಾರೆ. ಆದರೆ ಗೃಹ ಸಚಿವರು ಮಾತ್ರ ಸಾರಿಕ್ಕಿಂತ ಕಾನೂನು ದೊಡ್ಡದು ಅಂತ ನೇರವಾಗಿ ಹೇಳ್ತಾ ಇದ್ದಾರೆ. ಆ ಮುಸ್ಲಿಂ ಜನಾಂಗಕ್ಕೆ ಈ ವೋಟಿನ ಪವರೇ ಇಲ್ಲ ಅಂತ ಮಾಡಿಬಿಟ್ರೆ ಕಾನೂನು. ತೂತು ಒಲೆ ಕೆಡಿಸ್ತು, ಮಾತು ಮನೆ ಕೆಡಿಸ್ತು ಅನ್ನೋ ಹಳೆ ಮಾತಿದೆ. ಈಗ ಇದೇ ಗಾದೆಯ ಪ್ರೋ ವರ್ಷನ್ ಎನ್ನುವಂತೆ ಮಾತೆ ಮಠ ಕೆಡಿಸ್ತು ಅನ್ನುವಂತಾಗಿದೆ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಚಂದ್ರಶೇಖರ ಸ್ವಾಮೀಜಿ ಪರಿಸ್ಥಿತಿ. ಈ ಹಿಂದೆ ಸಿಎಂ ಸಿದ್ದರಾಮಯ್ಯ ಮುಂದೆಯೇ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಎಂದು ಕಟ್ಟಪ್ಪಣೆ ಕೊಟ್ಟಿದ್ದ ಸ್ವಾಮೀಜಿ ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ಮುಸ್ಲಿಮರ ಮತದಾನದ ಹಕ್ಕನ್ನೇ ಕಿತ್ತು ಬಿಟ್ರೆ ದೇಶಕ್ಕೆ ಒಳ್ಳೇದಾಗುತ್ತೆ ಎಂದು ಮಾತನಾಡಿದ್ರು. ಆ ಮುಸ್ಲಿಂ ಜನಾಂಗಕ್ಕೆ ಈ ವೋಟಿನ ಪವರೇ ಇಲ್ಲ ಅಂತ ಮಾಡಿಬಿಟ್ರೆ ಕಾನೂನು, ಆಗ ಖಂಡಿತ ಅದನ್ನ ಮಾಡಬೇಕು. ಯಾವಾಗ ಸ್ವಾಮೀಜಿ ಈ ಮಾತನ್ನ ಹೇಳಿದ್ರು, ಪೊಲೀಸರು ಹೊಸ ಕೇಸ್ ಸಿಕ್ತು ಎಂದು ಫೈಲ್ ಓಪನ್ ಮಾಡಿದ್ದಾರೆ. ಪ್ರಚೋದನಕಾರಿ ಹೇಳಿಕೆ ಎಂದು ಪರಿಗಣಿಸಿ ಸ್ವಾಮೀಜಿ ವಿರುದ್ಧ ಉಪ್ಪಾರ ಠಾಣೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಷ್ಟೇ ಅಲ್ಲ, ಸ್ವಾಮೀಜಿಗೆ ನೋಟಿಸ್ ಜಾರಿ ಮಾಡಿರುವ ಖಾಕಿ ಡಿಸೆಂಬರ್ 2ರಂದು ಉಪ್ಪಾರಪೇಟೆ ಠಾಣೆಗೆ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದೆ. ಪೊಲೀಸ್ ನೋಟಿಸ್ ಬಗ್ಗೆ TV9 ಜೊತೆ ಮಾತನಾಡಿರುವ ಸ್ವಾಮೀಜಿ, ನನಗೆ ಆರೋಗ್ಯ ಸರಿಯಿಲ್ಲ, ಸಾಧ್ಯವಾದ್ರೆ ವಿಚಾರಣೆಗೆ ಹಾಜರಾಗ್ತೀನಿ, ನಾನೇನು ವಿಚಾರಣೆಯಿಂದ ಭಯ ಬಿದ್ದಿಲ್ಲ, ಆ ದಿನ ನೋಡಿ ನಿರ್ಧಾರ ಮಾಡ್ತೀನಿ ಅಂದ್ರು. ಅಲ್ಲ, ವಿಚಾರಣೆ ಮಾಡಬೇಕು. ನಮ್ಗೆ ಆರೋಗ್ಯ ಇಲ್ಲದೆ ಇದ್ದರೆ ಅಲ್ಲಿ ಹೋಗೋಕ್ಕಾಗದೇ ಇದ್ದರೆ ಅವಾಗ ಹೇಗೆ ಮಾಡೋದು ಅಷ್ಟೇ ಹೊರತು ನಾವು ಕಾನೂನಿಗೆ ವಿರುದ್ಧವಾಗಿ ಏನು ಹೋಗ್ತಾ ಇಲ್ಲ. ಈಗ ಸ್ವಾಮೀಜಿಗೆ ಪೊಲೀಸ್ ನೋಟಿಸ್ ಕೊಟ್ಟಿರುವ ವಿಚಾರ ರಾಜಕೀಯ ತಿರುವು ಪಡೆದುಕೊಂಡಿದೆ. ಬಿಜೆಪಿಯ ಒಕ್ಕಲಿಗ ನಾಯಕರಾದ ಆರ್ ಅಶೋಕ್ ಮತ್ತು ಡಾಕ್ಟರ್ ಅಶ್ವಥ್ ನಾರಾಯಣ್ ನಿನ್ನೆ ಮಹಾಸಂಸ್ಥಾನ ಮಠಕ್ಕೆ ಭೇಟಿ ನೀಡಿ ಸ್ವಾಮೀಜಿಗೆ ಧೈರ್ಯ ತುಂಬಿದ್ರು. ಅಲ್ಲದೆ ಒಕ್ಕಲಿಗರನ್ನೇ ಟಾರ್ಗೆಟ್ ಮಾಡಿದ್ರೆ ಹುಷಾರ್ ಅಂತ ಮಠದ ಮೆಟ್ಟಿಲ ಮೇಲೆಯೇ ನಿಂತು ಎಚ್ಚರಿಸಿದ ಅಶೋಕ್ ಅಂಡ್ ಟೀಮ್ ಸರ್ಕಾರದ ವಿರುದ್ಧ ಕೆಂಡ ಕಾರಿದೆ. ಒಂದು ಒಕ್ಕಲಿಗ ಸಮುದಾಯದ ಬಗ್ಗೆನೇ ಒಂದು FIR ಮಾಡ್ತಾರೆ ಅಂದ್ರೆ ಈ ಸರ್ಕಾರಕ್ಕೆ ಎಷ್ಟು ಧೈರ್ಯ ಇರಬೇಕು. ರೈತರಿಗಾಗ್ತಾ ಇರುವಂಥ ಅನ್ಯಾಯಕ್ಕೆ ಒಂದು ಪ್ರತಿಭಟನೆಯ ರೂಪವಾಗಿ ಮಾತಾಡಿದ್ದಾರೆ. ಅದು ಕಾನೂನು ಪ್ರಕಾರ ತಪ್ಪಿದ್ರೆ ತಪ್ಪು ಅಂತ ಹೇಳಿದ್ದಾರೆ. ಇಷ್ಟಕ್ಕೆ ನೀವು ಅವ್ರನ್ನ ನೋಟಿಸ್ ಕೊಡೋವಂಥದ್ದು, ನಾವು ನಿಮ್ಮ ಜೊತೆ ಇದ್ದೀರಿ, ಈ ದುರುಳ ಕಾಂಗ್ರೆಸ್ ಅವ್ರು ಏನಾದರೂ ಮುಟ್ಟುವಂಥ ಪ್ರಯತ್ನವನ್ನು ಮಾಡಿದ್ರೆ ಈ ಜನಾಂಗ ತಿರುಗಿ ಬೀಳುತ್ತೆ ಅನ್ನೋದನ್ನ ಎಚ್ಚರಿಕೆಯನ್ನು ಕೂಡ ಈ ಸರ್ಕಾರಕ್ಕೆ ನಾನು ಕೊಡ್ತಾ ಇದ್ದೀನಿ. ಇನ್ನೊಂದೆಡೆ ಮಂಗಳೂರಿನಲ್ಲಿ ಇದೇ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿರುವ ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್, ಸಮಾಜದಲ್ಲಿ ಕಾನೂನು ಎಲ್ಲರಿಗೂ ಒಂದೇ, ನಾನಾಗ್ಲಿ ಸ್ವಾಮೀಜಿ ಆಗ್ಲಿ ಎಲ್ಲರೂ ಕಾನೂನಿನ ಅಡಿ ಒಂದೇ ಎನ್ನುವ ಮೂಲಕ ಸ್ವಾಮೀಜಿ ಆಡಿರುವ ಮಾತಿಗೆ ನೋಟಿಸ್ ಕೊಟ್ಟಿದ್ದನ್ನ ಸಮರ್ಥಿಸಿದ್ರು. ಕಾನೂನು ನನಗೂ ದೊಡ್ಡದಲ್ಲ, ಅವರಿಗೂ ದೊಡ್ಡದಲ್ಲ. ಕಾನೂನು ಎಲ್ಲರಿಗೂ ಒಂದೇ ಅಲ್ಲ. ಕಾನೂನು ಬೇರೆ ಬೇರೆ ಇದ್ದರೆ ಬೇರೆ ಬೇರೆ ಕಾನೂನನ್ನು ಉಪಯೋಗ ಮಾಡ್ಬೋದು. ಆದರೆ ಈ ದೇಶದಲ್ಲಿ ಇರ್ತಕ್ಕಂಥ ಕಾನೂನು ಎಲ್ಲರಿಗೂ ಒಂದೇ ಇದೆ. ಸ್ವಾಮೀಜಿಗೂ ಒಂದೇ ಕಾನೂನು, ನನಗೂ ಒಂದೇ ಕಾನೂನು ಮತ್ತು ಎಲ್ಲರಿಗೂ ಒಂದೇ ಕಾನೂನು. ಕಾನೂನಿನ ಚೌಕಟ್ಟಿನಲ್ಲಿ ಏನು ಕೆಲಸ ಮಾಡಬೇಕು ಇಲಾಖೆಯವರು ಅದನ್ನು ಮಾಡ್ತಾರೆ ಅಷ್ಟೇ. ಅದು ಪೊಲೀಸ್ ನೋಟಿಸ್ ಕೊಟ್ಟಿದ್ದಾರೆ, ಅವರನ್ನು ಅರೆಸ್ಟ್ ಮಾಡುವಂತ ಅದು ನೋಡೋಣ, ಪ್ರೊಸೀಜರ್ ಅವ್ರು ಪೊಲೀಸ್ನವ್ರು ಮಾಡ್ಕೊಳ್ತಾರೆ. ಈ ಎಲ್ಲ ಬೆಳವಣಿಗೆ ನಡುವೆ ದೆಹಲಿಯಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯಲ್ಲಿ ಉಡುಪಿ ಪೇಜಾವರ ಮಠ ಸ್ವಾಮೀಜಿ ಚಂದ್ರಶೇಖರನಾಥ ಸ್ವಾಮೀಜಿ ಅವರ ಹೇಳಿಕೆಗಳು ಸಹ ಪ್ರತಿಧ್ವನಿಸಿವೆ. ಬಿಜೆಪಿ ಸ್ವಾಮೀಜಿಗಳನ್ನ ಬಳಸಿಕೊಂಡು ಸಂವಿಧಾನ ವಿರೋಧಿ ಹೇಳಿಕೆ ನೀಡ್ತಾ ಇದೆ ಅಂತ ಕೆಲವರು ಸಭೆಯಲ್ಲಿ ಉಲ್ಲೇಖಿಸಿದ್ದಾರೆ. ಹಿರಿಯ ನಾಯಕ ರಾಹುಲ್ ಗಾಂಧಿ ಸಂವಿಧಾನ ವಿರೋಧಿ ಹೇಳಿಕೆ ನೀಡುವ ಸ್ವಾಮೀಜಿ ಯಾರೇ ಆದ್ರೂ ಅವರಿಗೆ ಸರಿಯಾಗಿಯೇ ಕೌಂಟರ್ ಕೊಡಿ ಎಂದು ಕಾಂಗ್ರೆಸ್ ನಾಯಕರಿಗೆ ಸೂಚನೆ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ಈಗ ಸ್ವಾಮೀಜಿಗಳ ಹೇಳಿಕೆಗಳು ಸಹ ರಾಜಕೀಯ ಚರ್ಚೆಯನ್ನ ಹುಟ್ಟುಹಾಕುವಂತಾಗಿದೆ. ಬ್ಯೂರೋ ರಿಪೋರ್ಟ್ TV9.